ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾಳ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ನಿವಾಸಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ.ಪಿ. ನಡ್ಡಾ ಅವರು ಆಗಮಿಸಿ ಕುಟುಂಬಸ್ಥರ ಜೊತೆಗೆ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಕುಟುಂಬಸ್ಥರು ಒಂದಷ್ಟು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈಗ ಅವರ ತಂದೆ ನಿರಂಜನ್ ಹಿರೇಮಠ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ನಿರಂಜನ್ ಅವರೇ, ಇವತ್ತು ಜೆ.ಪಿ. ನಡ್ಡಾ ಅವರು ಆಗಮಿಸಿದ್ರು. ನೀವು ಮಾತಾಡ್ತಾ ಇದ್ದನ್ನು ಕೂಡ ನಾನು ಕೇಳಿಸ್ಕೊಂಡೆ. CBIಗೆ ಕೊಡಬೇಕು ಅಂತೇಳಿ ನೀವು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರಿ. ಅದಕ್ಕೆ ಯಾವ ರೀತಿಯಾಗಿ ಪ್ರತ್ಯುತ್ತರ ಸಿಕ್ತು ಕೇಂದ್ರ ಸರ್ಕಾರದ ವತಿಯಿಂದಾಗಿ? ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬಂದು ನಮಗೆ ಸಾಂತ್ವನ ಹೇಳಕ್ಕೆ ಬಂದರು. ಈ ದುಃಖ ತಡಿಲಾರ್ದಕ್ಕೆ ನಾನು ಕೂಡ ನಿಂಗೆ ಸಾಂತ್ವನ ಹೇಳಕ್ಕೆ ನಮಗೆ ಅನುವು ಮಾಡಿಕೊಡಿ ಅಂತ ಅಂದಾಗ ನಮ್ಮ ಮನೆ ಬಾಗಿಲ ಕುಲ್ಲ ಐತಿ, ಯಾವಾಗ ಬೇಕಾದಾಗ ಬರ್ಬೋದು ಅಂತೇಳಿ ನಾವು ಕರೆಸಿದ್ವಿ. ಅವರು ಕೂಡ ಬಂದು ನನಗೆ ಭಾಳ ಧೈರ್ಯ ತುಂಬಿ ಹೋದರು. ಒಂದು ಸೈಡು ಅವ್ರು ಬಂದು ಸಾಂತ್ವನ ಹೇಳಿದರು, ನಮ್ಮ ಮಗಳನ್ನ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಆಗಬೇಕು ಅಂತ ಹೇಳಿದ್ವಿ. ಅದ್ರ ಜೊತೆಗೆ ನಮಗೂ ಕೂಡ ನ್ಯಾಯ ಸಿಗಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದರ ಜೊತೆಗೆ ನನ್ನ ಮಗಳಿಗೆ ಅಂತ್ಯ ಆಗಬೇಕು ಈ ಪ್ರಕರಣ. ಬೇರೆ ಮಗಳು ಈಗ ದೇಶಾದ್ಯಂತ ಆ ವಯಸ್ಸಿನ ಮಕ್ಕಳದಾರೆ, ಅವೆಲ್ಲ ನನ್ನ ಮಕ್ಕಳೀಗ. ಅವ್ರನ್ನ ಸಂರಕ್ಷಣೆ ಮಾಡಬೇಕಲ್ಲ. ನಾನು ಇದೇ ಒಂದು ಮಾದರಿಯಲ್ಲಿ ಆಕಿನ ಹೆಸರಲ್ಲೇ ಒಂದು ಕಾಯ್ದೆ ತೊಗೊಂಡು ಬಂದು ಅದನ್ನು ಸ್ಟ್ರಿಕ್ಟಾಗಿ ಏನಾರು ಒಂದು ರೂಲ್ ಬಂದಾಗ ಮಾತ್ರ ಅದು ಭಯ ಹುಡ್ತೈತಿ. ಇಲ್ಲಾಂದ್ರೆ ಇಂಥವು ವಿಕೃತ ಮನಸ್ಸದವರು ಡೈಲಿ ಒಬ್ಬರನ್ನ ನ್ಯಾಯಾನಂತವ್ರನ್ನ ಹೆಣ ಕೊಡ್ಕೊಂತ ಹೋಗ್ತಾರೆ. ಈಗಾಗಲೇ ನನ್ನ ಇನ್ನೊಬ್ಬರು ಮಹಾನಗರ ಪಾಲಿಕೆ ಸಹೋದರ ಬಂದಿದ್ದರು, ನನ್ನ ಸಹೋದರಿಗೆ. ಅವರು ಕೂಡ ಅವರು ವಾರ್ಡ್ನಲ್ಲಿ 2 ಯುವತಿರು ಕಾಣೆಯಾಗಿದ್ದಾರೆ 3 ದಿವಸದಿಂದ. ಮೊಬೈಲ್ ಸ್ವಿಚ್ ಆಫ್ ಇದೆ, ಎಲ್ಲಿದ್ದಾರೆ ಗೊತ್ತಿಲ್ಲಂತೆ. ಅವ್ರು ಜೀವಂತ ಅದಾರೋ ಸತ್ತಾರೋ ಕೂಡ ಎಂಕ್ವೈರಿ ಇಲ್ಲ. ಈ ರೀತಿ ಎಲ್ಲ ಬರೀ ಕಾಲೇಜ್ ಸ್ಟೂಡೆಂಟಿಗೆ ಹಿನ್ನೆಲೆ ಬೇರೆ ರೀತಿಯಿಂದ ಷಡ್ಯಂತ್ರ ನಡೀತಾ ಇದ್ದೇವೆ. ಮತ್ತು ಅದಕ್ಕೆ ಯಾರೂ ಕೂಡ ಸ್ಪಂದಿಸಲಿಲ್ಲ ಅಂದರೆ ತಪ್ಪಲ್ಲ. ಈಗಾಗಲೇ ಮಹಿಳಾ ಆಯೋಗದವರು ಬಂದಿದ್ರು, ಅವರು ಕೂಡ ಒತ್ತಾಯ ಮಾಡಿದ್ದೇವೆ ನಾವು. ಈಶ್ವರ್ ಖಂಡ್ರೆ ಸಾಹೇಬರು ಫೋನ್ ಮಾಡಿದ್ರು, ಅವ್ರಿಗೂ ಕೂಡ ನಾನು ಹೇಳಿದೆ, ಸರ್ ನಮ್ಮ ಸಮಾಜದವ್ರು ಅದಿರಿ, ವೀರಶೈವ ಲಿಂಗಾಯತ ಸಮಾಜದವರು, ನೀವು ಅದನ್ನು ಒತ್ತಾಯ ಮಾಡಬೇಕು, ಹೌಸ್ನಲ್ಲಿ ಇದಕ್ಕೊಂದು ಕಾಯ್ದೆ ತರಬೇಕಂತ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೆ. ಡಿ.ಕೆ. ಶಿವಕುಮಾರ್ ಸ್ವತಃ ಫೋನ್ ಮಾಡಿ ಅವರು ಕೂಡ ಹೇಳಿದರು, ಬ್ರದರ್ ನಾನು ನಿಮ್ಮ ಜೊತೆಗದೇವಿ, ಈ ಇಮಿಡಿಯೇಟ್ಲಿ ನಾನು ಗೃಹ ಸಚಿವರು ಮಾತಾಡೀನಿ, ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋ ಕೆಲಸ ಮಾಡಿಸ್ತೀವಿ, 110% ನಾವು ನಿಮ್ಮ ಜೊತೆಗದೇವಿ ಅಂತ ಹೇಳಿದರು. ಅಂಥ ಮ್ಯಾಟ್ರದಾಗ ಇದಿಷ್ಟು ಗೊತ್ತಿದ್ದು ಆಡಳಿತ ಪಕ್ಷದಾಗಿದ್ದು ನಾನೇ ಅವ್ರ ಕಾರ್ಯಕರ್ತನಿದ್ದು ನನ್ನ ಮನ್ಯಾಗ ಒಂದು ಬರೀ ಅವ್ರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ರೆ. ಅದಕ್ಕೆ ನಾನು ಎಲ್ಲೋ ಇದು ನಮ್ಮ ಕೇಸ್ ದಿಕ್ಕು ತಪ್ಪಿಸುವಂಥ ಇದಕ್ಕೆ ನಿರ್ಲಕ್ಷ್ಯ ಮಾಡತ್ತಾರ ಅಂತ ನನಗೆ ಡೌಟ್ ಐತಿ. ಅದಕ್ಕೆ ನಾನು ಈ ಥರ ಡೌಟ್ ಯಾಕೆ ನಿಮಗೆ ಬರ್ತಾ ಇದೆ ಅಂತ. ಈ ಆಕಿಂದ ಹತ್ಯೆ ಆಗಿ ಎಷ್ಟು ದಿವಸ ಆಯಿತು, ಯಾರನ್ನ ಬಂಧಿಸ್ಯಾರ ಇವರು? ಅವತ್ತು ಅವನು ಕಾಲೇಜ್ ಸ್ಟೂಡೆಂಟ್ ಹಿಡ್ಕೊಂಡೇ ಕೊಟ್ಟಾರ. ಅದನ್ನು ಬಿಟ್ಟರೆ ಬೇರೆ ಏನು ಮಾಡ್ಯಾರ ಹೇಳಿ? ಅವಾಗ ಇಮಿಡಿಯೇಟ್ಲಿ ಕ್ರೈಮ್ದವ್ರು ಬಂದು ಹಿಡ್ಕೊಂಡು ಅರೆಸ್ಟ್ ಮಾಡಿದ್ದು ಬಿಟ್ಟರೆ ಬೇರೆ ಯಾರನ್ನ ಅರೆಸ್ಟ್ ಮಾಡ್ಯಾರೆ? ನಾನು ಯಾವ ರೀತಿ ಅವ್ರಿಗೆ ಆಯಿತು ಪೊಲೀಸರು ಸರಿಯಾಗಿ ವ್ಯವಸ್ಥೆ ಹೊಂಟೈತಂತ ನಾನು ವಿಶ್ವಾಸ ಇಡಲಿ? ವೆರಿ ನೆಕ್ಸ್ಟ್ ಡೇ ಮಾರ್ನಿಂಗು ರಾತ್ರಿ 1 ಗಂಟೆಗೆ ನನ್ನ ಆಕಿನ ಶವ ಇನ್ನೂ ಕೆಮ್ಸಲ್ಲಿ ಐತಿ. ರಾತ್ರಿ 1 ಗಂಟೆಗೆ ಪೋಸ್ಟ್ ಆಕೈತಿ ID-ಯಿಂದ. ಅವನ ಕಡೆ ಮೊಬೈಲ್ ಇಲ್ಲ, ಅವನು ಜೈಲ್ನಾಗ ಅದಾನ. ಅದು ID-ಯಿಂದ ಫೇಕ್ ಇದು ಮಾಡಿ ಫೋಟೋ ಎಡಿಟ್ ಮಾಡಿ ಅವನ್ನೆಲ್ಲ ಇದಕ್ಕೆ ರೀಲ್ಸ್ ಹಾಕ್ತಾರೆ. ಅಂದರೆ ಇದು ದಿಕ್ಕು ತಪ್ಪಿಸೋ ಕೆಲಸ ಅಲ್ಲ. ಇದಾಗಿತ್ತು ನೇಹಾ ಅವರ ತಂದೆ ನಿರಂಜನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.